ನಿಮಗೇನಾದ್ರೂ ಅಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆಯಾ? ಈ ಹೊಟ್ಟೆ ನೋವು ಬರುತ್ತೆ, ಎದೆ ಉರಿ ಬರುತ್ತೆ, ಹೊಟ್ಟೆ ಉಬ್ರ ಬಂದಾಗುತ್ತೆ, ಹುಳಿ ತೇಗ್ ಬರುತ್ತೆ ಅನ್ನೋದು ಬಹಳಷ್ಟು ಜನರಲ್ಲಿ ಕಾಣಿಸ್ಕೊಡುವಂತಹ ಸಮಸ್ಯೆ. ಈ ತೊಂದರೆಗೆ ನೀವು ಇಷ್ಟಪಡುವಂತ ಆಹಾರದಿಂದನೇ ಪರಿಹಾರ ಸಿಗುತ್ತೆ ಅಂದ್ರೆ ಆಶ್ಚರ್ಯ ಆಗುತ್ತಲ್ವಾ? ಕೆಲವೊಂದು ಆಹಾರಗಳನ್ನು ತಗೊಳ್ಳೋದ್ರಿಂದ ಈ ಆಸಿಡ್ ಉತ್ಪತ್ತಿಯನ್ನ ನಾವು ಕಡಿಮೆ ಮಾಡಬಹುದು. ಹೊಟ್ಟೆ ಒಳಗಡೆ ಇರುವಂತಹ ಉರಿಯೂತವನ್ನ ಕಡಿಮೆ ಮಾಡಬಹುದು. ನಮ್ಗೆ ಈ ಅಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಾಗ ಆರಾಮಾಗುವ ಹಾಗೆ ಮಾಡಬಹುದು. 7 ಸೂಪರ್ ಆಹಾರಗಳಿಂದ ಹೇಗೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ನಾವು ಗೆಲ್ಲಬಹುದು ಅಂತ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಈ 7 ಆಹಾರಗಳು ಯಾವುದು ಅಂತ ತಿಳ್ಕೊಳ್ಳೋಕ್ಕಿಂತ ಮೊದಲು ಈ ಅಸಿಡಿಟಿ ಅಥವಾ ಗ್ಯಾಸ್ಟ್ರೈಟಿಸ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಅಸಿಡಿಟಿ ಅನ್ನೋದು ಸಾಮಾನ್ಯವಾಗಿ ನಾವು ಹೇಳೋದು GERD, ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಅಂತ ಅನ್ನೋದಕ್ಕೆ. ಸಾಮಾನ್ಯವಾಗಿ ನಮ್ಮ ಜಠರದಲ್ಲಿ ಆಸಿಡ್ ಹೆಚ್ಚಿರುವಂತಹ ವಾತಾವರಣ ಇರುತ್ತೆ. ಅನ್ನನಾಳದಲ್ಲಿ ಅಷ್ಟೊಂದು ಆಸಿಡ್ ಇರೋದಿಲ್ಲ. ಯಾವಾಗ ಈ ಆಸಿಡ್ ಹೆಚ್ಚಿರುವಂತಹ ಆಸಿಡ್ ವಿಮುಖವಾಗಿ ಅಂದ್ರೆ ಉಲ್ಟಾ ಅದು ಅನ್ನನಾಳಕ್ಕೆ ಬರುತ್ತೋ, ಅನ್ನನಾಳನ್ನ ಇರಿಟೇಟ್ ಮಾಡುತ್ತೋ, ಅಲ್ಲಿ ತೊಂದರೆ ಕೊಡುತ್ತೋ, ಆವಾಗ ನಮ್ಮ ಎದೆ ಉರಿ ಬರುತ್ತೆ, ಹುಳಿ ತೇಗ್ ಬರುತ್ತೆ, ನಮ್ಗೆ ಈ ಹೊಟ್ಟೆ ನೋವು ಬರುವಂತಹದ್ದು, ಹಿಂಡ್ದಂಗ ಆಗುವಂತಹದ್ದು, ಈ ರೀತಿ ಆಗುವಂತಹದ್ದು. ಇದು ಅಸಿಡಿಟಿ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ನಾವು ತುಂಬಾ ಹೆಚ್ಚು ತಿಂದ್ರೆ, ಖಾರವಾಗಿರುವಂತಹ ಆಹಾರಗಳು ತಿಂದ್ರೆ, ಆಸಿಡ್ ಹೆಚ್ಚಿರುವಂತಹ ಆಹಾರಗಳನ್ನು ತಿಂದ್ರೆ, ಅಥವಾ ಕೆಲವೊಮ್ಮೆ ಹೆಚ್ಚು ಕಾಫಿ ಕುಡಿದ್ರೆ, ಅಥವಾ ಮದ್ಯಪಾನ ಮಾಡಿದ್ರೆ, ಸ್ಮೋಕಿಂಗ್ ಧೂಮಪಾನ ಮಾಡಿದ್ರೆ, ಅಥವಾ ನಮ್ಗೆ ಸ್ಟ್ರೆಸ್ ತುಂಬಾ ಜಾಸ್ತಿ ಇದೆ, ಕೆಲವೊಂದು ಔಷಧಿಗಳು ತಗೊಂಡ್ರು ಕೂಡ ಈ ಅಸಿಡಿಟಿ ಅಥವಾ ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲೆಕ್ಸ್ ಎದೆ ಉರಿ ಬರುವಂತಹ ಸಾಧ್ಯತೆ ಇರುತ್ತೆ. ಅದೇ ಗ್ಯಾಸ್ಟ್ರೈಟಿಸ್ ಅಂದ್ರೆ ಏನು? ಒಳಗಡೆ ನಮ್ಮ ಜಠರದಲ್ಲಿ ಒಳಗಡೆ ಇರುವಂತಹ ಕೆಲವೊಂದು ಕೋಶಗಳಲ್ಲಿ ಅದು ನಿಧಾನವಾಗಿ ಅದು ಆಸಿಡ್ ಅನ್ನ ಉತ್ಪತ್ತಿ ಮಾಡ್ತಾ ಇರುತ್ತೆ. ಆಸಿಡ್ ನಮ್ಗೆ ಬೇಕೇ ಬೇಕು. ನಾವು ತಿಂದಿರುವಂತಹ ಆಹಾರವನ್ನ ಪಚನ ಆಗ್ಬೇಕು ಅಂತಂದ್ರೆ ಆಸಿಡ್ ಬೇಕು. ಆದ್ರೆ ಯಾವಾಗ ಆ ಕೋಶಗಳ ಆ ಲೈನಿಂಗ್ ಅನ್ನ ಅದು ತೊಂದರೆ ಆಗುತ್ತೋ, ಅದಕ್ಕೆ ಅಲ್ಲಿ ಒಳಗಡೆ ಉರಿಯೂತ ಬರುತ್ತೋ, ಆವಾಗ ನಮ್ಗೆ ಒಂಥರ ಹೊಟ್ಟೆ ನೋವು ಬರುವಂತದ್ದು, ವಾಂತಿ ಬಂದಾಗೋದು, ಹೊಟ್ಟೆ ಉಬ್ರ ಬರುವಂತದ್ದು, ಇದು ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಇದು ಬಹಳ ದಿನ ಈ ಮದ್ಯಪಾನ ಮಾಡಿದ್ರೆ ಅಥವಾ ಕೆಲವೊಂದಿಷ್ಟು ಪೇನ್ ಕಿಲ್ಲರ್ ಮಾತ್ರೆಗಳನ್ನ ತುಂಬಾ ತಗೊಂಡ್ಬಿಟ್ರೆ, ಕಂಟ್ರೋಲ್ ಇಲ್ಲದೆ ತುಂಬಾ ದಿನದಿಂದ ಪೇನ್ ಕಿಲ್ಲರ್ ಮಾತ್ರೆಗಳು ತಗೊಂಡ್ರೆ, ತುಂಬಾ ಸ್ಟ್ರೆಸ್ ಇದೆ, ನನಗೆ ಏನ್ ಮಾಡಿದ್ರು ನಂಗೆ ಮನಸ್ಸು ಯಾವಾಗೂ ಗೊಂದಲ ಇರುತ್ತೆ, ಮಾನಸಿಕವಾಗಿ ನನ್ನ ಒಳಗಡೆ ಒಂದು ಸಮತೋಲನ ಇಲ್ಲ ಅಂದಾಗೂ ಕೂಡ ಈ ಗ್ಯಾಸ್ಟ್ರೈಟಿಸ್ ಆಗುವಂತ ಸಾಧ್ಯತೆ ಇರುತ್ತೆ. ಈ ಗ್ಯಾಸ್ಟ್ರೈಟಿಸ್ ಅಥವಾ ಅಸಿಡಿಟಿಯನ್ನ ಸರಿಯಾದ ರೀತಿಯಲ್ಲಿ ಆಹಾರ ಕ್ರಮವನ್ನ ಪಾಲಿಸೋದ್ರಿಂದ ಕೆಲವೊಂದು ಆಹಾರಗಳಿಂದ ನಾವು ಗೆಲ್ಲಿಕ್ಕೆ ಸಾಧ್ಯ. ಅದು ಯಾವ್ಯಾವ ಆಹಾರ ಅಂತ ನೋಡ್ತಾ ಹೋಗೋಣ. ಮೊದಲನೇದು ಬಾಳೆಹಣ್ಣು. ಬಾಳೆಹಣ್ಣು ಎಲ್ಲಾ ಕಾಲದಲ್ಲೂ ಸುಲಭವಾಗಿ ಸಿಗುವಂತದ್ದು ಮತ್ತು ಎಲ್ಲರಿಗೂ ಇಷ್ಟ ಆಗಿರುವಂತಹ ಹಣ್ಣು. ಬಾಳೆಹಣ್ಣು ಒಂದು ನ್ಯಾಚುರಲ್ ಆಂಟಾಸಿಡ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಗೆ ಮಾತ್ರೆಗಳು ತಗೊಳ್ಳೋದ್ರ ಬದಲು ಒಂದು ಬಾಳೆಹಣ್ಣು ತಿಂದ್ರೆ ನಮ್ಮ ಹೊಟ್ಟೆ ಒಳಗಡೆ ಇರುವಂತಹ ಈ ಆಸಿಡ್ ಅನ್ನ ಅದು ನ್ಯೂಟ್ರಲೈಸ್ ಮಾಡುತ್ತೆ, ಹಾಯಾಗಿರುವಂತಹ ಒಂದು ಭಾವನೆಯನ್ನ ಕೊಡುತ್ತೆ ಅಂತ. ಇದರಲ್ಲಿರುವಂತಹ ಪೆಕ್ಟಿನ್ ಮತ್ತು ಕೆಲವೊಂದಿಷ್ಟು ನ್ಯಾಚುರಲ್ ಆಂಟಾಸಿಡ್ ಕಾಂಪೌಂಡ್ಗಳು ಒಳಗಡೆ ಆಸಿಡ್ ಸೆಕ್ರೇಷನ್ ನ ತಡೆಯುತ್ತೆ, ಹೆಚ್ಚಾಗದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಅದು ವಾಪಸ್ ನಮ್ಮ ಈ ಅನ್ನನಾಳದ ಒಳಗಡೆ ಬರ್ದೇ ಇರೋ ಹಾಗೆ ತಡೆಯುತ್ತೆ ಅಂತ. ಅದರ ಜೊತೆಗೆ ಇದರಲ್ಲಿರುವಂತಹ ಪೊಟ್ಯಾಷಿಯಂ ಜಾಸ್ತಿ, ಈ ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ. ಪೊಟ್ಯಾಷಿಯಂ ಜಾಸ್ತಿ ಇದ್ರಿಂದ pH ಅನ್ನ ಸರಿಯಾದ ರೀತಿಯಲ್ಲಿ ಅದು ಕಾದ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. pH ಅನ್ನೋದು ಒಂದು ಆಸಿಡ್ ಬೇಸ್ ಬ್ಯಾಲೆನ್ಸ್. ಆಸಿಡ್ ಬೇಸ್ ಸರಿಯಾದ ರೀತಿಯಲ್ಲಿ ಇರಬೇಕು, ಜಠರದಲ್ಲಿ ಇಷ್ಟು pH ಇರಬೇಕು, ನಮ್ಮ ಅನ್ನನಾಳದಲ್ಲಿ ಇಷ್ಟು pH ಇರಬೇಕು ಅಂತ ಇರುತ್ತೆ. ಅದನ್ನ ಕಾಪಾಡ್ಕೊಳ್ಳಿಕ್ಕೆ ಬಾಳೆಹಣ್ಣು ಉಪಯುಕ್ತ. ಅದಕ್ಕಿಂತ ಮುಖ್ಯ, ನಮ್ಮ ಈ ಜಠರದಲ್ಲಿ ಆಸಿಡ್ ಇರುತ್ತೆ. ಆಸಿಡ್ ತನ್ನ ಈ ಜಠರದ ತನ್ನದೇ ಆದಂತಹ ಕೋಶಗಳನ್ನ ಕಾಪಾಡ್ಕೊಳ್ಳಿಕ್ಕೆ ಒಂದು ಮ್ಯೂಕಸ್ ಲೈನಿಂಗ್ ಅಥವಾ ಒಂದು ಸಂರಕ್ಷಣೆ ಕೊಡ್ಲಿಕ್ಕೆ ಒಂದು ಪದರವನ್ನ ತಯಾರು ಮಾಡುತ್ತೆ. ಅದು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಈ ಬಾಳೆಹಣ್ಣು ಉಪಯೋಗ ಕೊಡುತ್ತೆ, ಅದು ಸಹಾಯ ಮಾಡುತ್ತೆ. ಅದು ಯಾವಾಗ ಒಡೆದು ಹೋಗುತ್ತೋ, ಆ ಮ್ಯೂಕಸ್ ಲೇಯರ್ ಇಲ್ಲದೆ ಇದ್ದಾಗ ಹೊಟ್ಟೆ ಹುಣ್ಣಾಗೋದು, ಗ್ಯಾಸ್ಟ್ರಿಕ್ ಅಲ್ಸರ್ ಆಗೋದು, ಈ ತೊಂದರೆಗಳು ಕಾಣಿಸ್ಕೊಂಡ್ಬಿಡ್ಬಹುದು. ಆದ್ರಿಂದ ಇಷ್ಟೊಂದು ಉಪಯೋಗ ಇರುವಂತಹ ಬಾಳೆಹಣ್ಣನ್ನ ನಾವು ಈ ಅಸಿಡಿಟಿ ಸಮಸ್ಯೆ ಇದ್ದಾಗ ಉಪಯೋಗಿಸೋದನ್ನ ಮರಿಬಾರ್ದು. ಹೇಗ್ ತಗೋಬೇಕು? ಊಟ ಆದ ನಂತರ ಒಂದು ಬಾಳೆಹಣ್ಣ ತಿನ್ಬೇಕು ಅಂತ ಹೇಳ್ತಾರೆ. ಅಥವಾ ಮಧ್ಯದಲ್ಲಿ ಸ್ನಾಕ್ ಅಂದ್ರೆ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಊಟದ ಮಧ್ಯದಲ್ಲಿ ನಮ್ಗೆ ಹೊಟ್ಟೆ ಉರಿ ಬರ್ತಾ ಇದೆ ಅಥವಾ ಬರಬಹುದು ಅಂತಿದ್ದಾಗ ಮಧ್ಯದಲ್ಲಿ ಒಂದು ಬಾಳೆಹಣ್ಣು ತಿನ್ಬಹುದು. ಸಂಜೆ ಒಂದು 4-5 ಗಂಟೆ ಸುಮಾರಿಗೆ ಒಂದು ಬಾಳೆಹಣ್ಣ ತಿನ್ಬಹುದು. ಈ ರೀತಿ ಮಾಡ್ಬೋದು. ಅಥವಾ ಅದನ್ನೇ ಒಂದು ಜ್ಯೂಸ್ ಆಗಿ ಅಥವಾ ಸ್ಮೂತಿ ಆಗಿ ಮಾಡಿಕೊಂಡು ಬೇರೆ ಬೆರ್ರಿ ಹಣ್ಣುಗಳನ್ನ, ಮೆಲನ್ ಹಣ್ಣುಗಳನ್ನ ಸೇರಿಸ್ಕೊಂಡು ತಗೊಳ್ಳೋದ್ರಿಂದ ಕೂಡ ನಮ್ಮ ಈ ಆಸಿಡಿಟಿ ಕಡಿಮೆ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಮೊಸರಿಗೆ ಒಂದು ಬಾಳೆಹಣ್ಣು ಪೀಸ್ ಮಾಡ್ಕೊಂಡು ಮೊಸರು ಜೊತೆಗೆ ತಿನ್ಬಹುದು. ಈ ರೀತಿ ಹಲವಾರು ರೀತಿಯಲ್ಲಿ ಬಾಳೆಹಣ್ಣನ್ನ ನಮ್ಮ ಆಹಾರದಲ್ಲಿ ಈ ಅಸಿಡಿಟಿ ಇರುವಂತವರು ಉಪಯೋಗಿಸಲೇಬೇಕು. ಎರಡನೇದು ರಾಗಿ. ರಾಗಿ ಕರ್ನಾಟಕದಲ್ಲಿ ಬಹಳಷ್ಟು ಜನ ಉಪಯೋಗಿಸುವಂತಹ ಆಹಾರ ಪದಾರ್ಥ. ರಾಗಿಯಲ್ಲಿ ನಾರಿನಂಶ ಬಹಳ ಜಾಸ್ತಿ ಇರುತ್ತೆ. ನಾರಿನಂಶ ಹೆಚ್ಚಿದ್ದ ತಕ್ಷಣ ಅದು ಜಠರದಲ್ಲಿರುವಂತಹ ಎಕ್ಸ್ಟ್ರಾ ಆಸಿಡ್ ಅನ್ನ ಹೀರ್ಕೊಳ್ಳುತ್ತೆ, ಅಸಿಡಿಟಿ ಕಡಿಮೆ ಆಗುತ್ತೆ.
ವಾಪಸ್ ಬರುವಂತಹ ರಿಫ್ಲಕ್ಸ್, ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್, ಅನ್ನನಾಳಕ್ಕೆ ವಾಪಸ್ ಆಸಿಡ್ ಬರೋದನ್ನ ಕೂಡ ಇದು ತಡೆಗಟ್ಟುತ್ತೆ. ಆದ್ರಿಂದ ಈ ಹೊಟ್ಟೆ ಉರಿ, ಎದೆ ಉರಿ ಇದೆಲ್ಲ ಕಡಿಮೆ ಆಗ್ಲಿಕ್ಕೆ ರಾಗಿ ಉಪಯುಕ್ತ. ಅದರ ಜೊತೆಗೆ ಇದು ಬಹಳ ಚೆನ್ನಾಗಿ ನಮ್ಗೆ ಡೈಜೆಸ್ಟ್ ಆಗುವಂತಹ ಆಹಾರ. ಅವಾಗ ನಿಧಾನವಾಗಿ ನಮ್ಗೆ ಶಕ್ತಿ ಕೊಡುತ್ತೆ. ಒಳಗಡೆ ಇರುವಂತಹ ಇರಿಟೇಷನ್ ಅನ್ನ, ಹೊಟ್ಟೆ ಒಳಗಡೆ ಇರುವಂತಹ ಆ ಕಿರಿಕಿರಿಯನ್ನ ಕಡಿಮೆ ಮಾಡ್ಲಿಕ್ಕೆ ರಾಗಿ ಬಹಳ ಉಪಯುಕ್ತವಂತ ಆಹಾರ. ರಾಗಿಯನ್ನ ನಾವು ಹೇಗ್ ಬಳಸಬಹುದು? ರಾಗಿ ಮುದ್ದೆ ಮಾಡ್ತೀವಿ, ರಾಗಿ ರೊಟ್ಟಿ ಮಾಡ್ತೀವಿ, ರಾಗಿ ದೋಸೆ ಮಾಡ್ತೀವಿ. ಅದರ ಜೊತೆಗೆ ಈ ರಾಗಿ ಅಂಬ್ಲಿ ಅಥವಾ ರಾಗಿ ಗಂಜಿ ಮಾಡ್ಕೊಂಡು ಕುಡಿಯುವಂತಹದ್ದು ಕೂಡ ಇದೆ. ಸೊ ಈ ರೀತಿ ಹೊಟ್ಟೆಯುರಿ, ಎದೆಯುರಿ ಇರೋರು ರಾಗಿ ಪದಾರ್ಥವನ್ನ ಆಹಾರದಲ್ಲಿ ತಗೊಳ್ಳೋದ್ರಿಂದ ಬಹಳ ಉಪಯೋಗಗಳಾಗುತ್ತೆ. ಮೂರನೇದು ಶುಂಠಿ, ಜಿಂಜರ್. ಶುಂಠಿಯಲ್ಲಿ ಬಹಳಷ್ಟು ಔಷಧೀಯ ಗುಣಗಳಿದೆ ಅಂತ ನಮ್ಮ ಪೂರ್ವಜರೆಲ್ಲ ಅದನ್ನ ಗುರುತಿಸಿದ್ರು. ನಾವು ಅದನ್ನ ಅಭ್ಯಾಸ ಮಾಡ್ಕೊಂಡು ಉಪಯೋಗಿಸ್ತಾ ಬರ್ತಾ ಇದೀವಿ. ಶುಂಠಿಯಲ್ಲಿರುವಂತಹ ಆಂಟಿ ಇನ್ಫ್ಲಮೇಟರಿ, ಉರಿಯೂತವನ್ನ ಕಡಿಮೆ ಮಾಡುವಂತಹ ಗುಣ. ಈ ಗ್ಯಾಸ್ಟ್ರೈಟಿಸ್, ಹೊಟ್ಟೆ ಉರಿ ಅಂತಂದಾಗ ಅಲ್ಲಿ ಒಳಗಡೆ ಉರಿಯೂತ ಆಗ್ತಾ ಇರುತ್ತೆ ಜಠರದಲ್ಲಿ, ಅದನ್ನ ಕಡಿಮೆ ಮಾಡ್ಲಿಕ್ಕೆ ಶುಂಠಿ ಉಪಯುಕ್ತ. ಅದರಲ್ಲಿರುವಂತಹ ಜಿಂಜರಾಲ್ ಮತ್ತು ಶೋಗಾಲ್ ಅನ್ನುವಂತಹ ಕಾಂಪೌಂಡ್ಗಳು ಇದಕ್ಕೆ ಉಪಯೋಗ ಕೊಡುತ್ತೆ. ಅದರ ಜೊತೆಗೆ ಒಳಗಡೆ ಆಕ್ಸಿಡೇಟಿವ್ ಸ್ಟ್ರೆಸ್, ಆಮ್ಲಜನಕ ಫ್ರೀ ರಾಡಿಕಲ್ ಆಗಿ ಬಹಳಷ್ಟು ತೊಂದರೆ ಕೊಡ್ತಾ ಇರುತ್ತೆ, ಆಸಿಡ್ ಸೆಕ್ರೇಷನ್ ಹೆಚ್ಚು ಮಾಡ್ತಾ ಇರುತ್ತೆ. ಅದನ್ನ ತಡಿಲಿಕ್ಕೆ ಶುಂಠಿ ಬೇಕು. ಶುಂಠಿಯಿಂದ ನಮ್ಮ ಜಠರದಲ್ಲಿರುವಂತಹ, ನಮ್ಮ ಪಚನ ಕ್ರಿಯೆಗೆ ಬೇಕಾಗಿರುವಂತಹ ಎನ್ಸೈಮ್ಗಳು, ಕೆಲವೊಂದಿಷ್ಟು ಡೈಜೆಸ್ಟಿವ್ ಜ್ಯೂಸ್ಗಳು ಅದು ಉತ್ಪತ್ತಿ ಆಗ್ಲಿಕ್ಕೆ ಸ್ಟಿಮ್ಯುಲೇಟ್ ಮಾಡುವಂತಹದ್ದು ಈ ಶುಂಠಿ. ಆದ್ರಿಂದ ಇಷ್ಟೊಂದೆಲ್ಲ ಉಪಯೋಗ ಇರುವಂತಹ ಶುಂಠಿಯನ್ನ ನಮ್ಮ ಆಹಾರದಲ್ಲಿ ಈ ಗ್ಯಾಸ್ಟ್ರೈಟಿಸ್ ಅಥವಾ ಅಸಿಡಿಟಿ ಇದ್ದಾಗ ಉಪಯೋಗಿಸಬೇಕು. ಶುಂಠಿ ಟೀ ಮಾಡ್ಕೊಂಡು ಕುಡಿಬಹುದು. ನಮ್ಮ ಆಹಾರದಲ್ಲಿ ಶುಂಠಿಯನ್ನ ಬಳಸಬಹುದು. ಅದನ್ನ ಪದಾರ್ಥಗಳಲ್ಲಿ ಶುಂಠಿ ಹಾಕೊಂಡು ಉಪಯೋಗಿಸಬಹುದು. ನಮ್ಗೆ ಹೆಚ್ಚು ಉಪಯೋಗ ಆಗ್ಬೇಕು ಅಂತಂದ್ರೆ ಶುಂಠಿ ಜೊತೆಗೆ ಸ್ವಲ್ಪ ಜೇನುತುಪ್ಪ ಸೇರಿಸ್ಕೊಂಡು ನಾವು ಅದನ್ನ ಕುಡಿಯುವಂತಹ ಅಭ್ಯಾಸವನ್ನ ಪ್ರತಿದಿನ ಬೆಳಗ್ಗೆ ಇಟ್ಕೊಂಡ್ರೆ ನಮ್ಮ ಜಠರಕ್ಕೆ ಅದು ಹಾಯ್ ಆಗುತ್ತೆ, ಸೂದಿಂಗ್ ಎಫೆಕ್ಟ್ ಅನ್ನ ಕೊಡುತ್ತೆ, ಒಳಗಡೆ ಉರಿಯೂತವನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು. ನಾಲ್ಕನೇದು ಹಸಿರು ಸೊಪ್ಪುಗಳು, ಲೀಫಿ ಗ್ರೀನ್ಸ್. ಎಲ್ಲಾ ಹಸಿರು ಸೊಪ್ಪುಗಳಲ್ಲೂ ಮುಖ್ಯವಾಗಿ ಪಾಲಕ್ ಸೊಪ್ಪು, ಎಲೆಕೋಸು, ಬ್ರೊಕೊಲಿ ಇದೆಲ್ಲದರಲ್ಲೂ ಈ ಸಕ್ಕರೆ ಪ್ರಮಾಣ ಕಡಿಮೆ ಇರುತ್ತೆ, ಕೊಬ್ಬಿನ ಅಂಶ ಕಡಿಮೆ ಇರುತ್ತೆ. ಇದನ್ನ ನಾವು ಆಹಾರದಲ್ಲಿ ತಗೊಂಡಾಗ ಆಸಿಡ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಅಂದ್ರೆ ಜಠರದಲ್ಲಿ ಆಸಿಡ್ ಉತ್ಪತ್ತಿ ಕಡಿಮೆ ಆದ ತಕ್ಷಣ ಒಳಗಡೆ ಇರುವಂತಹ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಸರಿಯಾಗುತ್ತೆ, ಕಡಿಮೆ ಆಗುತ್ತೆ, ಅದನ್ನ ತಡೆಗಟ್ಟದ ಹಾಗಾಗುತ್ತೆ. ಎರಡನೇದು ಮುಖ್ಯವಾಗಿ ನಮ್ಮ ರಿಫ್ಲಕ್ಸ್ ಅನ್ನ ಇದು ತಡೆಗಟ್ಟುತ್ತೆ. ಅದು ಹೇಗೆ ಅಂತಂದ್ರೆ ಸೊಪ್ಪುಗಳಲ್ಲಿ ಹೆಚ್ಚು ನಾರಿನ ಅಂಶ ಇರುತ್ತೆ. ಅದರಿಂದ ವಾಪಸ್ ಅನ್ನನಾಳಕ್ಕೆ ಆಸಿಡ್ ಹೋಗೋದ್ರಿಂದ ಅದರಿಂದ ಆಗುವಂತಹ ತೊಂದರೆಯನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ಇದು ಆಹಾರದಲ್ಲಿ ಸಮತೋಲನಕ್ಕೆ ಎಲ್ಲಾ ಪೋಷಕಾಂಶಗಳು, ವಿಟಮಿನ್ಗಳು, ಖನಿಜಾಂಶಗಳು ಇರೋದ್ರಿಂದ ಸೊಪ್ಪಿನ ಪದಾರ್ಥ ಒಂದಾದ್ರೂ ಪ್ರತಿ ಊಟದ ಜೊತೆ ನಾವು ತಗೊಳ್ಳೇಬೇಕು ಅಂತ. ಅದು ಹೇಗೆ ತಗೋಬಹುದು? ಸಲಾಡ್ ರೂಪದಲ್ಲಿ ತಗೋಬಹುದು, ಅಥವಾ ಅದನ್ನ ಸ್ಮೂತಿ ಜ್ಯೂಸ್ ಮಾಡ್ಕೊಂಡು ತಗೋಬಹುದು, ಅಥವಾ ಸೊಪ್ಪಿನ ಪಲ್ಯ, ಸೊಪ್ಪಿನ ಸಾಂಬಾರ್ ಮಾಡೋದನ್ನ ನಾವು ಮರಿಬಾರ್ದು. ಅದರಿಂದ ಗ್ಯಾಸ್ಟ್ರೈಟಿಸ್ ಇದ್ರೆ ಒಂದು ಹಸಿರ ಸೊಪ್ಪನ್ನ ತಗೊಳ್ಳುವಂತಹದನ್ನ ನಾವು ಅಭ್ಯಾಸವಾಗಿ ಇಟ್ಕೋಬೇಕು. ಐದನೇದು ಮಜ್ಜಿಗೆ, ಬಟರ್ ಮಿಲ್ಕ್. ಯಾವುದೇ ರೀತಿಯಾದಂತಹ ಜಠರದ ಸಮಸ್ಯೆ ಇದೆ ಅಂದ ತಕ್ಷಣ ಮಜ್ಜಿಗೆಯನ್ನ ನಾವು ಮನೆ ಮದ್ದಾಗಿ ಉಪಯೋಗಿಸ್ತಾ ಬರ್ತಾ ಇದೀವಿ. ಮಜ್ಜಿಗೆ ದೇಹಕ್ಕೆ ತಂಪು ಅಂತ ಹೇಳ್ತೀವಿ. ಅದರಿಂದ ಈ ಗ್ಯಾಸ್ಟ್ರೈಟಿಸ್ ಇದೆ, ಎದೆ ಉರಿ, ಹೊಟ್ಟೆ ಉರಿ ಇದ್ರೆ ಮಜ್ಜಿಗೆ ಕುಡಿದ ತಕ್ಷಣ ನಮ್ಗೆ ಆರಾಮಾಗುವಂತಹ ಭಾವನೆ ಸಿಗುತ್ತೆ. ಇದು ಯಾಕೆ ಸಾಧ್ಯ ಆಗುತ್ತೆ ಅಂದ್ರೆ ಅದರಲ್ಲಿರುವಂತಹ ಪ್ರೋಬಯೋಟಿಕ್ಸ್. ಅಂದ್ರೆ ಪ್ರೋಬಯೋಟಿಕ್ಸ್ ಅನ್ನೋದು ನಮ್ಮ ಜಠರದಲ್ಲಿರುವಂತಹ ಒಳ್ಳೆ ಬ್ಯಾಕ್ಟೀರಿಯಾನ ಹೆಚ್ಚು ಮಾಡ್ತಾ ಹೋಗುತ್ತೆ, ಕೆಟ್ಟ ಬ್ಯಾಕ್ಟೀರಿಯಾನ ಕಡಿಮೆ ಮಾಡುತ್ತೆ. ಈ ಗ್ಯಾಸ್ಟ್ರೈಟಿಸ್ ಆಗ್ಲಿಕ್ಕೆ ಹೆಚ್ ಪೈಲೋರಿ ಅನ್ನುವಂತಹ ಒಂದು ಬ್ಯಾಕ್ಟೀರಿಯಾ ಕೂಡ ಒಂದು ಕಾರಣ. ಆ ಬ್ಯಾಕ್ಟೀರಿಯಾದ ಕೆಲಸವನ್ನ ಕಡಿಮೆ ಮಾಡಿ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಮತ್ತೆ ಒಳ್ಳೆಯ ಬ್ಯಾಕ್ಟೀರಿಯಾ ಹೆಚ್ಚು ಮಾಡ್ಲಿಕ್ಕೆ ಈ ಪ್ರೋಬಯೋಟಿಕ್ ಸಹಾಯಕ. ಅದರ ಜೊತೆಗೆ ನಮ್ಮ ಪಚನ ಕ್ರಿಯೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ನಮ್ಗೆ ಒಂದು ರೀತಿಯಂತಹ ಒಳಗಡೆ ಇರುವಂತಹ ಮ್ಯೂಕಸ್ ಲೇಯರ್ ಅನ್ನ ಕಾಪಾಡ್ಕೊಳ್ಳಿಕ್ಕೂ ಕೂಡ ಮಜ್ಜಿಗೆ ಉಪಯುಕ್ತ. ಮ್ಯೂಕಸ್ ಲೇಯರ್ ಚೆನ್ನಾಗಿತ್ತು ಅಂದ್ರೆ ಹೊಟ್ಟೆ ಹುಣ್ಣಾಗುವಂತದ್ದು, ಉರಿಯೂತ ಜಾಸ್ತಿ ಆಗುವಂತಹ ಸಾಧ್ಯತೆ ಕಡಿಮೆ ಆಗ್ತಾ ಬರುತ್ತೆ. ಆದ್ರಿಂದ ಮಜ್ಜಿಗೆ ಕುಡಿದ ತಕ್ಷಣ ಈ ಎದೆ ಉರಿ, ಹೊಟ್ಟೆ ಉರಿ ಇದ್ರೆ, ಹೊಟ್ಟೆ ಉಬ್ರ ಆಗ್ತಾ ಇದ್ರೆ ಅದು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮಜ್ಜಿಗೆಯನ್ನ ನಾವು ಊಟ ಆದ ತಕ್ಷಣ ಒಂದ್ ಲೋಟ ಮಜ್ಜಿಗೆ ಕುಡಿಯುವಂತದ್ದು ಒಂದು ಅಭ್ಯಾಸ, ಅದನ್ನ ಇಟ್ಕೊಳ್ಳುವಂತದ್ದು ಒಳ್ಳೇದು. ಅಥವಾ ಮಧ್ಯದಲ್ಲಿ ಸ್ನಾಕ್ ಆಗು ಕೂಡ ಮಜ್ಜಿಗೆಯನ್ನು ಕುಡಿಬಹುದು. ಇನ್ನು ಚೆನ್ನಾಗಿ ರುಚಿಯಾಗಿ ಕುಡಿಬೇಕು ಅಂತಂದ್ರೆ ಇದಕ್ಕೆ ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು ಹಾಕೊಂಡು ಅದನ್ನ ಸ್ಪೈಸಿ ಈ ಮಜ್ಜಿಗೆ ಆಗಿ ಮಾಡ್ಕೊಂಡು ಕುಡಿಯೋದ್ರಿಂದ ಖುಷಿಯಾಗಿ ಕುಡಿಯಲಿಕ್ಕೆ ಸಾಧ್ಯ ಆಗತ್ತೆ. ಆದ್ರಿಂದ ಈ ಹೊಟ್ಟೆ ಉರಿ, ಎದೆ ಉರಿ ಇರೋರು ಮಜ್ಜಿಗೆಯನ್ನ ಮನೆ ಮದ್ದಾಗಿ ಉಪಯೋಗಿಸಬಹುದು. ಆರನೇದು ಕಲ್ಲಂಗಡಿ ಹಣ್ಣು. ಕಲ್ಲಂಗಡಿ ಹಣ್ಣಲ್ಲಿ ಬಹಳ ನೀರು ಜಾಸ್ತಿ ಇರುತ್ತೆ. ನೀರು ಜಾಸ್ತಿ ಇದ್ದ ತಕ್ಷಣ ನಾವು ಅದನ್ನ ತಗೊಂಡಾಗ ನಮ್ಮ ಜಠರದಲ್ಲಿರುವಂತಹ ಆಸಿಡ್ ಡೈಲ್ಯೂಟ್ ಆಗ್ತಾ ಬರುತ್ತೆ. ಡೈಲ್ಯೂಟ್ ಆದ ತಕ್ಷಣ ಆಸಿಡ್ ಪವರ್ ಕಡಿಮೆ ಆಗುತ್ತೆ, ನಮ್ಗೆ ಹೊಟ್ಟೆ ನೋವು ಬರೋದು, ಎದೆ ಉರಿ ಬರುವಂತ ಸಾಧ್ಯತೆ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಈ ಕಲ್ಲಂಗಡಿ ಹಣ್ಣು ಮತ್ತು ಬೇರೆ ಎಲ್ಲ ಮೆಲನ್ ಹಣ್ಣುಗಳು ಎಲ್ಲದರಲ್ಲೂ ಕೂಡ ಕೆಲವೊಂದು ವಿಟಮಿನ್ಗಳಿರುತ್ತೆ, ಖನಿಜಾಂಶಗಳಿರುತ್ತೆ. ಇದರಿಂದ ನಮ್ಮ ಪಚನ ಕ್ರಿಯೆಗೆ ಮತ್ತು ದೇಹಕ್ಕೆ ಹಲವಾರು ಉಪಯೋಗಗಳಾಗ್ತಾ ಬರುತ್ತೆ. ಮುಖ್ಯವಾಗಿ ಆ ಆಸಿಡ್ ಡೈಲ್ಯೂಷನ್ ಮಾಡೋದ್ರಿಂದ ನಮ್ಗೆ ಈ
ಆಸಿಡಿಟಿ ಇರುವಂತಹವರು ಕಲ್ಲಂಗಡಿ ಹಣ್ಣು ತಿಂದಾಗ ನಮಗೆ ಹೊಟ್ಟೆಯಲ್ಲಿ ಆರಾಮಾಗುವಂತಹ ಭಾವನೆ ಇರುತ್ತೆ. ಕಲ್ಲಂಗಡಿ ಹಣ್ಣನ್ನ ನಾವು ಊಟದ ಜೊತೆ ತಿನ್ಬಹುದು, ಅಥವಾ ಫ್ರೂಟ್ ಸಲಾಡ್ ಮಾಡ್ಕೊಂಡು ತಿನ್ಬಹುದು, ಜ್ಯೂಸ್ ಮಾಡ್ಕೊಂಡು ತಿನ್ಬಹುದು. ಅದರಿಂದ ಸುಲಭದಲ್ಲಿ ನಮ್ಗೆ ಇದು ಡೈಜೆಸ್ಟ್ ಆಗುತ್ತೆ, ನಮ್ಗೆ ಪಚನಕ್ರಿಯೆ ಆಗ್ಲಿಕ್ಕೆ ಉಪಯೋಗ ಆಗುತ್ತೆ, ಮತ್ತು ಸುಲಭವಾಗಿ ದೇಹ ಹೀರ್ಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ, ಆಸಿಡಿಟಿ ಕಡಿಮೆ ಆಗುತ್ತೆ. 7ನೇದು ಮತ್ತು ಕೊನೆಯದು ಅವಲಕ್ಕಿ. ಅವಲಕ್ಕಿಯಲ್ಲಿ 2 ಮುಖ್ಯವಾದಂತಹ ಗುಣಗಳಿದೆ. ಇದು ಎಕ್ಸ್ಟ್ರಾ ಆಸಿಡ್ ಅನ್ನು ಹೀರ್ಕೊಡುತ್ತೆ ಮತ್ತು ಸುಲಭವಾಗಿ ಡೈಜೆಸ್ಟ್ ಆಗುತ್ತೆ. ಇದರಲ್ಲಿರುವಂತಹ ಎಕ್ಸ್ಟ್ರಾ ಆಸಿಡ್ ಅನ್ನು ಹೀರ್ಕೊಳ್ಳುವಂತಹ ಗುಣದಿಂದ ಒಳಗಡೆ ಇರುವಂತಹ ಜಠರದಲ್ಲಿರುವಂತಹ ಆಸಿಡಿಟಿಯನ್ನ ಕಡಿಮೆ ಮಾಡಬಹುದು. ಇದು ರಿಫ್ಲಕ್ಸ್ ಅನ್ನ ಕಡಿಮೆ ಮಾಡುತ್ತೆ, ಅಂದ್ರೆ ವಾಪಸ್ ಅನ್ನನಾಳಕ್ಕೆ ಹೋಗೋದನ್ನ, ಆಸಿಡ್ ತೊಂದರೆ ಕೊಡೋದನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಇದು ಸುಲಭವಾಗಿ ದೇಹದಲ್ಲಿ ಆರಾಮಾಗಿ ಡೈಜೆಸ್ಟ್ ಆಗೋದ್ರಿಂದ ಬಹಳ ಚೆನ್ನಾಗಿ ನಮ್ಗೆ ಸೂತಿಂಗ್ ಎಫೆಕ್ಟ್ ಸಿಗುತ್ತೆ. ಈ ಆಸಿಡಿಟಿ ಸಮಸ್ಯೆ ಇದ್ದಾಗ ಅವಲಕ್ಕಿ ತಿಂದ್ರೆ ನಮ್ಗೆ ಆರಾಮಾಗುವಂತಹ ಭಾವನೆ ಬರುತ್ತೆ. ಅದರಿಂದ ಇವತ್ತು ನಾವು ಈ 7 ಸುಲಭವಾಗಿ ಆಹಾರ ಪದಾರ್ಥಗಳಿಂದ ಹೇಗೆ ಈ ಆಸಿಡಿಟಿ ಸಮಸ್ಯೆ, ಗ್ಯಾಸ್ಟ್ರಿಕ್ ತೊಂದರೆಯನ್ನ ನಾವು ಗೆಲ್ಲಬಹುದು ಅಂತ ಅರ್ಥ ಮಾಡ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವರ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳನ್ನ ನೋಡ್ಬೇಕು ಅಂತಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.